ಪ್ರಿಯ ವೀಕ್ಷಕರೇ ನಮಸ್ಕಾರ. 2024 ಜುಲೈ ತಿಂಗಳ ಕುಂಭರಾಶಿಯವರ ಮಾಸ ಭವಿಷ್ಯವನ್ನು, ಜುಲೈ ಮಾಸದ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಲಗ್ನ ಜನ್ಮರಾಶಿಯಲ್ಲಿ ಶನಿ ಇದ್ದಾನೆ, 7 ಶನಿಯ ಕಾಲ. ಆದರೂ ಕೂಡ ಗುರು ಕೇಂದ್ರದಲ್ಲಿರುವಂತಹ ಕಾರಣದಿಂದ ಈ ದೋಷಗಳೆಲ್ಲ ಪರಿಹಾರವಾಗುವಂತಹ ಸ್ಥಿತಿ, ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದುವಂತಹದ್ದು, ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಕ್ಲೇಶಗಳುಂಟಾಗಬಹುದು, ಭಯ ಎನ್ನುವಂತಹದ್ದು, ಮುಂದೇನು ಎನ್ನತಕ್ಕಂಥ ವಿಚಾರದಲ್ಲಿ ಚಿಂತೆಗಳೆಲ್ಲ ಬರಬಹುದು. 3ನೇ ಭಾವಕಾಧಿಪತಿಯಾಗಿರುವಂಥ ಕುಜ ಚತುರ್ಥದಲ್ಲಿ ನಿಂತುಕೊಂಡಿದ್ದಾನೆ. ವಾಹನ ವಿಚಾರದಲ್ಲಿಯೂ ಕೂಡ ಜಾಗ್ರತೆ ಅಗತ್ಯ. ನೂತನವಾಗಿರುವಂಥ ವಸ್ತುಗಳನ್ನು ಖರೀದಿಸಬಹುದು, ಕಾಲಿಗೆ ತೊಂದರೆಗಳೆಲ್ಲ ಉಂಟಾಗಬಹುದು. ಮಲಮೂತ್ರ ಸಂಬಂಧವಾದಂಥ ದೋಷಗಳನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳಬೇಕು. ಆದ್ದರಿಂದ ಅಂತಹ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿರುವಂತಹದ್ದು. ಪಂಚಮ ಭಾವಕಾಧಿಪತಿಯಾಗಿರುವಂಥ ಗ್ರಹ ಬುಧ ಸಪ್ತಮ ಸ್ಥಾನದಲ್ಲಿರುವುದರಿಂದ ವಿದ್ಯಾಭ್ಯಾಸ ವಿಷಯ ಮಾಡುವವರಿಗೆ ಒಳ್ಳೆಯ ಕಾಲ, ವಿದ್ಯಾಭ್ಯಾಸಕ್ಕೆ ಉತ್ತಮವಾದಂತಹ ಸಮಯ, ಶ್ರಮದಿಂದ ಫಲವನ್ನು ಅನುಭವಿಸ್ತೀರಿ ಎಂಬಂತಹದ್ದನ್ನು ಹೇಳಬೇಕು. 6ರಲ್ಲಿ ರವಿ ಮತ್ತು ಶುಕ್ರನ ಯೋಗ ಸ್ಥಿತಿ ಎನ್ನುವಂತಹದ್ದು ಬರುವುದರಿಂದ ಶತ್ರು ಪರಾಜಯ ಎನ್ನುವಂತಹದ್ದು ಕೂಡ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಹಿಂದಿನಿಂದ ಚೂರಿ ಹಾಕುವವರು ಅಥವಾ ಹಿಂದಿನಿಂದ ಮೋಸ ಮಾಡುವಂಥವರು, ಸ್ವಜನರಾಗಿದ್ದು ವಿರೋಧಿಗಳಾಗಿರುವಂಥದ್ದು, ಇವರ ತೊಂದರೆಗಳು ಎಲ್ಲವೂ ಕೂಡ ಮಾಸಾಂತ್ಯಕ್ಕಾಗುವಾಗ ಈ ತಿಂಗಳ ಕೊನೆಯ ಸಂದರ್ಭಕ್ಕೆ ಉಂಟಾಗಬಹುದು. ಈ ಜನ್ಮರಾಶಿಯ ಸಪ್ತಮ ಭಾವದಲ್ಲಿ ಬುಧ, ಸಪ್ತಮ ಭಾವಕಾಧಿಪತಿ 6ರಲ್ಲಿ ಇರುವಂತಹದ್ದು ಸ್ವಲ್ಪ ಮಟ್ಟಿಗೆ ದೋಷ. ದಾಂಪತ್ಯದಲ್ಲಿ ಕೆಲವು ವಿರಸಗಳೆಲ್ಲ ಉಂಟಾದರೂ ಕೂಡ ಮಾಸಾಂತ್ಯ ವೇಳೆಗಾಗುವಾಗ ಎಲ್ಲವೂ ಕೂಡ ಸರಿದೂಗಿಸಿಕೊಂಡು ಹೋಗುವಂತಹ ಸ್ಥಿತಿ ಉಂಟಾಗ್ತದೆ. ಅಷ್ಟಮದಲ್ಲಿ ಕೇತುವಿನ ಇರುವಂತಹದ್ದು, ಅದು ಅಷ್ಟಾಗಿ ಒಳ್ಳೆಯದಾಗಿರುವಂತಹ ಫಲಗಳನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರವಾಗಿ ಮಂಗಳವಾರ ದಿವಸದಲ್ಲಿ ದೇವಿಯ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡುವಂತಹದ್ದು ಅಥವಾ ಗಣಪತಿ ದೇವರಿಗೆ ಅರ್ಚನೆಯನ್ನು ಮಾಡುವಂತಹದ್ದು, ಗಣಪತಿಗೆ ಪ್ರದಕ್ಷಿಣೆಯನ್ನು ಹಾಕುವಂತಹದ್ದು, ವ್ರತಗಳನ್ನು ಆಚರಿಸುವಂತಹದ್ದು ಮಾಡಿಕೊಂಡಲ್ಲಿಗೆ ಈ ಶನಿದೋಷ ಪರಿಹಾರವಾಗಿ ನಿಮಗೆ ಶುಭ ಫಲಗಳೆಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ. ಅದೇ ಪ್ರಕಾರವಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳುವಂತಹದ್ದು ಉತ್ತಮ. ಇಲ್ಲಿ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಸತ್ಕರ್ಮಗಳನ್ನು ಮಾಡಿ ದುಷ್ಕರ್ಮದ ಫಲವನ್ನು ಅನುಭವಿಸುವ ಸಾಧ್ಯತೆಗಳಿರುವುದರಿಂದಲಾಗಿ ಒಳ್ಳೆಯ ಮನಸ್ಥಿತಿಯಿಂದ ನೀವು ದೇವಾಲಯವನ್ನು ಪ್ರವೇಶ ಮಾಡಬೇಕು. ಮನಸ್ಸು ಚಂಚಲತೆಯನ್ನು ಹೊಂದದೇ ಇರುವ ಹಾಗೆ, ನೆಗೆಟಿವ್ ಥಾಟು ಅಂತೇನು ಹೇಳ್ತಾರೋ, ಋಣಾತ್ಮಕವಾದಂತಹ ಆಲೋಚನೆಗಳು ಬರದೇ ಇರುವ ಹಾಗೆ ಜಾಗ್ರತೆ ವಹಿಸುವುದು ಉತ್ತಮ. ಫಲಗಳೆಲ್ಲವೂ ಕೂಡ ಮಿಶ್ರ ಫಲವಾಗಿದ್ದುಕೊಂಡು 7 ಶನಿ ಇದ್ದರೂ ಕೂಡ ಗುರುವಿನ ಅನುಕೂಲ ಸ್ಥಿತಿ ಇದ್ದದ್ದರಿಂದ ದೋಷಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ನಿಮಗುಂಟು.